ನನ್ನ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನಲ್ಲಿ ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲದೆ ಈ 1 ಕೋಟಿ ಹೇಗೆ ಒಂದು ಸಪ್ರೇಟ್ ಅಕೌಂಟಲ್ಲಿ ಇಡ್ತೀನಿ, ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡಬೇಕು ಅಂತೀನಿ. ಸೊ ಇವತ್ತು ಆ ಡಾಕ್ಯುಮೆಂಟೇಷನ್ ರೆಡಿ ಮಾಡಿದ್ದೀನಾ ಇಲ್ವಾ, ಏನು ನೆಕ್ಸ್ಟ್ ಸ್ಟೆಪ್ಸ್ ಅಂತ ಹೇಳೋದೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ, ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಈ ಥರ ನನ್ನ ಈ 1 crore ಸೇವ್ ಮಾಡೋ ಜರ್ನಿನ ಫಾಲೋ ಮಾಡೋದಕ್ಕೆ ನಿಮ್ಗೆ ಏನು ಮಾಡಬೇಕು ಗೊತ್ತು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಎಲ್ಲ ವೀಡಿಯೋಸ್ ನೋಡಿ, ಮತ್ತು ನೀವು ಯಾವಾಗಲೂ ಮಾಡ್ತಿರೋ ಥರ ಸಪೋರ್ಟ್ ಹೀಗೆ ಮಾಡಿ. ಬನ್ನಿ, ಇವತ್ತು ನಾವು ಯಾವ ಟಾಪಿಕ್ ಮಾತಾಡ್ತಿದ್ದೀವಿ ಅಂದರೆ, ನಮ್ಮ ಈ 3 ವರ್ಷ ಜರ್ನಿ ನಾನು ಶುರು ಮಾಡಿ 76 ದಿನ ಕಳೆದು ಇವತ್ತು 77ನೇ ದಿನದಲ್ಲಿದ್ದೀವಿ. ಸೊ ಟೈಮ್ ಓಡ್ತಿದೆ. ಸೊ ನೆಕ್ಸ್ಟ್ ಸ್ಟೆಪ್ಸ್ ನಾವು ತಗೊಳ್ಳುವಂಥ ಸಿಚುವೇಶನ್ ಬಂದಿದೆ ಅಲ್ವಾ. ಸೊ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತು, ನಾವು ಆಲ್ಮೋಸ್ಟ್ 30,900 ರುಪೀಸ್ ಸೇರಿಸಿದ್ದೀವಿ ಫಸ್ಟ್ ಮಂತ್ ಮತ್ತು ಸೆಕೆಂಡ್ ಮಂತ್ ಮಿಸ್ಟ್ರಿ ಬಾಕ್ಸ್ ಸೇವಿಂಗ್ ಸೇರಿಸಿದ್ರೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಅದನ್ನು ಒಂದು ಕಡೆ ಭದ್ರವಾಗಿಡಬೇಕು. ಸೊ ನಾನು ತುಂಬ ಸತಿ ಹೇಳ್ತಿದ್ದೆ, ಒಂದು ಪಾಯಿಂಟ್ ರೀಚ್ ಆದಮೇಲೆ ನಾನೊಂದು SBI ಅಕೌಂಟ್ ಓಪನ್ ಮಾಡಿ ಈ ದುಡ್ಡನ್ನು ಅದಕ್ಕೆ ಹಾಕ್ತಾ ಹೋಗ್ತೀನಿ ಅಂತ. ಸೊ ಇವತ್ತು ಒಂದು ಬ್ಯಾಂಕಲ್ಲೆಲ್ಲ ವಿಚಾರಿಸ್ಕೊಂಬಂದಿದ್ದೀನಿ. ಇಟ್ ಈಸ್ ಅ ಪ್ರೈವೇಟ್ ಬ್ಯಾಂಕ್. ಆಮೇಲೆ ಈಗ ನಾನೇನು ಮಾಡ್ತೀನಿ ಅಂದರೆ, ಫಾರ್ಮ್ಸ್ ಎಲ್ಲ ರೆಡಿ ಇದೆ, ಕೊಡಬೇಕಾಗಿರೋ ಪ್ರೂಫ್ಸು, ಡಾಕ್ಯುಮೆಂಟೇಷನ್ ಎಲ್ಲ ರೆಡಿ ಇದೆ. ಸೊ ಇವತ್ತು ಹೋಗ್ಬಿಟ್ಟು ಅಕೌಂಟ್ನ ಓಪನ್ ಮಾಡಿ, ಇಟ್ ಈಸ್ ಅ ನಾರ್ಮಲ್ ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಸೊ ಓಪನ್ ಮಾಡಿಬಿಟ್ಟು ಇವತ್ತೇ ಆಯಿತು ಅಂದರೆ ಆ ದುಡ್ಡನ್ನು ಡೆಪಾಸಿಟ್ ಮಾಡಿಬಿಟ್ಟು ನಾನು ಬರೋ ನೆಕ್ಸ್ಟ್ ವೀಡಿಯೋನಲ್ಲಿ, ಈ ಶನಿವಾರ ಇನ್ನೊಂದು ಲಾಂಗ್ ವೀಡಿಯೋ ಬರುತ್ತೆ, ನಿಮಗೆ ಗೊತ್ತಲ್ಲ. ಸೊ ಆ ಲಾಂಗ್ ವೀಡಿಯೋನಲ್ಲಿ ನಾನು ಎಷ್ಟು ಡೆಪಾಸಿಟ್ ಮಾಡಿದೆ ಏನು ಅಂತ ಹೇಳ್ತೀನಿ. ಸೊ ಇವತ್ತು ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋ ಉದ್ದೇಶ ಏನು? ನಾವೆಲ್ಲರಿಗೂ ನಮ್ಮ ಸ್ಟ್ಯಾಂಡರ್ಡ್ಸ್ ತಕ್ಕಂತೆ ಸೇವಿಂಗ್ಸ್ ಪ್ಲ್ಯಾನ್ ಇರುತ್ತೆ, ಎಕ್ಸ್ಪೆನ್ಸ್ ಇರುತ್ತೆ, ಮತ್ತು ಕಮಿಟ್ಮೆಂಟ್ಸ್ ಇರುತ್ತೆ. ಆಗಾಗ ಸಡನ್ನಾಗಿ ಗೊತ್ತಿದ್ದೂ ಇರುತ್ತೆ, ಒಂದೊಂದು ಸತಿ ಗೊತ್ತಿಲ್ಲದೆ ಸಡನ್ನಾಗಿ ಬರುತ್ತೆ ಅಲ್ಲ. ಸೊ ನಾನು ಆಲ್ರೆಡಿ ಹೇಳಿದಂಗೆ ಈ ಸತಿ ನಾನು ಈ 1 crore ಇಲ್ಲ 1 ಕೋಟಿ ಸೇರಿಸೋ ಜರ್ನಿನ ತುಂಬಾ ಸ್ಟ್ರಿಕ್ಟಾಗಿ ಮಾಡಬೇಕು ಅನ್ನೋದೇ ನನ್ನ ಒಂದು ಹಾನೆಸ್ಟ್ ಇಲ್ಲ ಸಿನ್ಸಿಯರ್ ಆದ ಒಂದು ಪ್ರಯತ್ನ. ಸೊ ಅದಕ್ಕೆ ನಾನು ಏನೇನು ಈ ಡಿಸ್ಟ್ರಾಕ್ಷನ್ ಬರದೆ ಈ ಜರ್ನಿನ ಹೇಗೆ ಕಂಪ್ಲೀಟ್ ಮಾಡೋಕ್ಕಾಗತ್ತೆ ಆ ಆಪ್ಷನ್ಸ್ ಎಲ್ಲ ಚೂಸ್ ಮಾಡ್ತೀನಿ. ಸೊ ಫಸ್ಟ್ ನಾನು ಏನು ಅಂದ್ಕೊಂಡೆ, ನನ್ನ ಹತ್ರ ಆಲ್ರೆಡಿ ಒಂದು 2-3 ಅಕೌಂಟ್ ಇದೆ, ಯಾವುದಾದ್ರೂ ಒಂದು ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಆಮೇಲೆ ನಾನು ಇದಕ್ಕೆ ಮುಂಚೆ ನಿಮ್ಮ ಹತ್ರ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಹೇಳಿದ್ದೆ, ನನಗೆ ಯಾಕೋ ಅದು ನನಗೆ ಪರ್ಸ್ನಲಿ ವರ್ಕ್ ಆಗಲ್ಲ ಅನಿಸುತ್ತೆ. ಯಾಕಂದರೆ ನಂದು ಹೇಗೆ ಅಂದರೆ, ನನಗೆ ಸ್ವಲ್ಪ ಈ ಡಿಸ್ಟ್ರಾಕ್ಷನ್ಸ್ ತುಂಬಾ ಜಾಸ್ತಿ, ಫಿನಾನ್ಷಿಯಲಿ ಅಟ್ಲೀಸ್ಟ್. ಸೊ ಯಾವುದೋ ಒಂದು ಬಂದರೆ ಇಲ್ಲ ಯಾವುದೋ ಒಂದು ಎಕ್ಸ್ಪೆನ್ಸ್ ಬಂದರೆ ಟಕ್ಕಂತ ತೆಗೆದುಬಿಟ್ಟು ಬೇರೆ ಯಾವುದಾದ್ರು ಯೂಸ್ ಮಾಡಿಬಿಡ್ತೀನಿ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಒಂದು ಸ್ವಲ್ಪ ನನಗೆ ಆ ಡಿಸಿಪ್ಲಿನ್ ಬರೋದಕ್ಕೆ, ಇದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದು SBI ಅಕೌಂಟ್ ಇಲ್ಲ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ತೆಗೆದು ಏನೇ ಬಂದರೂ ಅದರಲ್ಲಿ ದುಡ್ಡೇ ಮುಟ್ಟಲ್ಲ ನಾನು ಅಂತ ಒಂದು ಡಿಸೈಡ್ ಮಾಡಿದ್ದೀನಿ. ಸೊ ನಾನು ಇಷ್ಟು ದಿವಸ ವೆಯ್ಟ್ ಮಾಡಿದೆ, ಒಂದು 2 ತಿಂಗಳು ಮುಗಿಲಿ, ಸೊ ದಟ್ ಒಂದು ಸೇವಿಂಗ್ಸ್ ಕ್ಲಿಯರ್ ಆಗುತ್ತೆ, ಅದನ್ನು ಇಟ್ಟು ಆ ಅಕೌಂಟ್ ಓಪನ್ ಮಾಡೋಣ ಅಂತ. ಸೊ ಇವಾಗ ಆಲ್ರೆಡಿ 2 ಮಂತ್ ಸೇವಿಂಗ್ಸ್ ಆಯಿತು, ಒಂದು 30,900 ರುಪೀಸ್ ಸೇರುವಾಗಿದೆ. ಸೊ ಈಗ ವಿಚಾರಿಸ್ಕೊಂಬಂತಿದ್ದೀನಿ, ಡಾಕ್ಯುಮೆಂಟೇಷನಲ್ಲಿ ಆಲ್ರೆಡಿ ನಾನು ರೆಡಿ ಮಾಡಿಟ್ಟಿದ್ದೀನಿ. ಸೊ ಇವತ್ತು ಹೋಗ್ಬಿಟ್ಟು ಓಪನ್ ಮಾಡಿಬಿಟ್ಟು ಆ ಅಕೌಂಟ್ನ ಅದಕ್ಕೆ ಹಾಕಿಬಿಟ್ಟು, ಇನ್ಮೇಲೆ ಆದಷ್ಟು ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಮಂತ್ ಆನ್ ಮಂತ್ ದುಡ್ಡು ಸೇರ್ತಾ ಅದಕ್ಕೆ ಹಾಕಬೇಕು ಅನ್ನೋದೇ ನನ್ನ ಗುರಿ. ಸೊ ಈ ಅಕೌಂಟ್ ಇನ್ನು 3 ವರ್ಷದ ಕೊನೆಯಲ್ಲಿ ನಿಮ್ಮೆಲ್ಲರ ಒಂದು ಮಾರಲ್ ಸಪೋರ್ಟಿಂದ ಮತ್ತು ನನ್ನ ಒಂದು ಸಿನ್ಸಿಯರ್ ಎಫರ್ಟ್ಸಿಂದ 1 ಕೋಟಿ ಇರಬೇಕು ಈ ಅಕೌಂಟಲ್ಲಿ ಅನ್ನೋದೇ ನನ್ನೊಂದು ಮೇಜರ್ ಟಾರ್ಗೆಟ್ ಅಲ್ವಾ. ಸೊ ನೋಡೋಣ ಏನಾಗುತ್ತೆ ಅಂತ. ನಾನಂತೂ ತುಂಬ ಸಿನ್ಸಿಯರಾಗಿ ಈ ಅಕೌಂಟಲ್ಲಿ ಫಾಲೋ ಮಾಡ್ತೀನಿ, ಆ್ಯಂಡ್ ರೆಗ್ಯುಲರಾಗಿ ನಿಮಗೆ ನನ್ನ ಅಕೌಂಟ್ ಬ್ಯಾಲೆನ್ಸ್ ತೋರಿಸ್ತಾ ಇರ್ತೀನಿ. ಬಿಕಾಸ್ ನಾನು ಹೇಳಿದಂಗೆ ಯಾವುದೇ ಕಾರಣಕ್ಕೂ ಈ ನನ್ನ ಜರ್ನಿನಲ್ಲಿ ಡಿವಿಯೇಷನ್ಸ್ ಇರಲ್ಲ, ಮತ್ತು ನಿಮಗೆ ನಾನು ಮಾಡ್ತಿರೋ ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್ನ ಜೆನ್ಯೂನ್ನಾಗಿ ತೋರಿಸ್ದೆ ಬಿಡಲ್ಲ. ಎಷ್ಟು ಸಿನ್ಸಿಯರಾಗಿ ಆಗುತ್ತೆ ಅಷ್ಟು ಸಿನ್ಸಿಯರಾಗಿ ನಾನು ತೋರಿಸ್ತೀನಿ. ನೀವು ಮಾಡಬೇಕಾಗಿರೋದು ಒಂದೇ, ಎಲ್ಲಾದರೂ ನಿಮಗೆ ಇದನ್ನು ನೋಡಿ ನಿಮಗೆ ಸೇವ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ನೀವು ಸೇವ್ ಮಾಡಿ. ನಿಮ್ಮ ಲೈಫನ್ನು ಆದಷ್ಟು ಸೇಫಾಗಿ, ಫಿನಾನ್ಷಿಯಲಿ ಫ್ರೀಯಾಗಿ ಇಟ್ಕೊಳ್ಳಿ. ನಿಮಗೆ ಗೊತ್ತಿರೋರು ಯಾರಿಗಾದ್ರೂ ಇದ್ದರೂ ಹೇಳ್ಕೊಡಿ. ಯಾಕಂದರೆ ನೀವು ಹೇಳಿಕೊಟ್ಟು ಇನ್ನೊಬ್ಬರು ಡೆವಲಪ್ ಆಗೋದ್ರಿಂದ ನಿಮಗೆ ಏನೂ ಲಾಸ್ ಇಲ್ಲ. ಅಲ್ಟಿಮೇಟ್ಲಿ ನೀವು ಸೇವ್ ಮಾಡೋದು ನಿಮಗೆ, ಅವ್ರು ಸೇವ್ ಮಾಡೋದು ಅವ್ರಿಗೆ ಅಲ್ಲ. ಸೊ ಅದನ್ನು ಮಾಡಿ. ಮತ್ತು ಆಯಿತು ಅಂದರೆ ಈ ಜರ್ನಿ, ಈ ಪ್ರೋಗ್ರೆಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಯಾರಿಗಾದ್ರೂ ಶೇರ್ ಮಾಡಿ, ಅವ್ರನ್ನ ನೋಡೋದಕ್ಕೆ ಹೇಳಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಸ್ ನೋಡಿ. ಸೊ ನೋಡೋಣ ನಾನು ನೆಕ್ಸ್ಟ್ ಇವತ್ತು ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಫಾರ್ಮ್ಸ್ ರೆಡಿ ಇದೆ, ಡಾಕ್ಯುಮೆಂಟ್ಸ್ ರೆಡಿ ಇದೆ. ಇವತ್ತೊಂದು ಅಕೌಂಟ್ ಓಪನ್ ಮಾಡಿ ಆ 30,900 ಇಲ್ಲ ಜಾಸ್ತಿ ಡೆಪಾಸಿಟ್ ಮಾಡೋದನ್ನ ಇಲ್ಲ ಕಮ್ಮಿ ಡೆಪಾಸಿಟ್ ಮಾಡಿದ್ನ ಅಂತ ಆ ಪೋರ್ಷನ್ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಯಾಕಂದರೆ ನಾನು ಇನ್ನೂ ಅದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಲ್ಲ. ಬಟ್ ಅಕೌಂಟ್ ಓಪನ್ ಮಾಡೋದು ಇವತ್ತೇ ಗ್ಯಾರಂಟಿ, ಡೆಪಾಸಿಟ್ ಮಾಡೋದು ಮೋಸ್ಟ್ಲಿ ಇವತ್ತೇ ಗ್ಯಾರಂಟಿ. ಎಷ್ಟು ಏನು ಅಂತ ನೆಕ್ಸ್ಟ್ ನೋಡೋಣ. ಸೊ ಐ ಥಿಂಕ್ ನಾವು ವಿಡಿಯೋ ಎಂಡಿಗೆ ಬಂದಿದ್ದೀವಿ. ಸೊ ನೀವು ಕೊಡ್ತಿರೋ ಸಪೋರ್ಟ್ ನನಗೆ ಐ ಕಾಂಟ್ ಟೆಲ್ ಯು ಇನ್ ವರ್ಡ್ಸ್ ಎಷ್ಟು ನನಗೆ ಒಂದು ಬೆಂಬಲವಾಗಿ ನಿಂತಿದೆ ಅಂದರೆ. ಸೊ ಮಾರಲಿ ಇಟ್ ಈಸ್ ರಿಯಲಿ ವೆರಿ ಹೆಲ್ಪ್ಫುಲ್. ಸೊ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ನನ್ನ ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತು ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಕ್ವಾಲಿಟಿ ಟೈಮ್ನ ನನಗೋಸ್ಕರ, ನನ್ನ ವೀಡಿಯೋಗೋಸ್ಕರ ಸ್ವಲ್ಪ ಸ್ಪೇರ್ ಮಾಡಿ ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಸಂತೋಷ ಆ್ಯಂಡ್ ಧನ್ಯವಾದಗಳು. ಸೊ ನೆಕ್ಸ್ಟ್ ಇದೇ ಥರ ಒಂದು ಇಂಪಾರ್ಟೆಂಟ್ ವೀಡಿಯೋ ತೊಗೊಂಡು ನಾನು ನಿಮ್ಮ ಹತ್ರ ಬರ್ತೀನಿ. ಸೊ ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಮಸ್ಕಾರ.